ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಸರ್ಕಾರಕ್ಕೆ ಬಣಜಿಗ ಸಮಾಜದ ಮನವಿ. 2A ಅಡಿ ಬಣಜಿಗ ಸಮಾಜಕ್ಕೆ ಉದ್ಯೋಗ ಮೀಸಲಾತಿಗೆ ಒತ್ತಾಯ. ವಾರ್ತೆಗಳ ವಿವರ. ಮುದ್ದೇಬಿಹಾಳ. ಬಣಜಿಗ ಸಮುದಾಯದವರು ಶೈಕ್ಷಣಿಕವಾಗಿ ಅತಿ ಹಿಂದುಳಿದಿರುವುದರಿಂದ ಸರ್ಕಾರಿ ನೇಮಕಾತಿಗಳಿಂದ ವಂಚಿತರಾಗುತ್ತಿದ್ದು, ಇದು ಸಂವಿಧಾನದ ಸದಾಶಯಕ್ಕೆ ವ್ಯತಿರಿಕ್ತವಾಗಿದೆ. ಬಣಜಿಗ ಸಮುದಾಯವನ್ನು 16/4 ಅಡಿಯಲ್ಲಿ ಗ್ರೂಪ್ ಡಿ ಬದಲಿಗೆ ಗ್ರೂಪ್ ಬಿ 2A ಅಡಿಯಲ್ಲಿಯೇ ಮರು ವರ್ಗೀಕರಿಸಿ ಮೀಸಲಾತಿ ಮುಂದುವರಿಸಬೇಕು ಎಂದು ಸಮಾಜದ ತಾಲೂಕು ಅಧ್ಯಕ್ಷ ಅಶೋಕ್ ಚಟ್ಟೇರ್ ಹೇಳಿದರು. ತಹಶೀಲ್ದಾರ್ ಆಫೀಸಿಗೆ ಮನವಿ ಕೊಡುವ ಉದ್ದೇಶ ಏನೆಂದರೆ, ನಮ್ಮ ಸಮಾಜಕ್ಕೆ ಶಿಕ್ಷಣಕ್ಕಾಗಿ ಅಷ್ಟೇ 2A ಇತ್ತು, ಈಗ ಉದ್ಯೋಗಕ್ಕೆ ಕೂಡ ಸಹಿತ 2A ಕೊಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ಕೊಡಕ್ಕೆ ಎಲ್ಲರೂ ಕೂಡಿ ಬಂದಿದ್ದೀವಿ. ದಯವಿಟ್ಟು ಇದನ್ನು ಪರಿಶೀಲಿಸಬೇಕಂತ ಮನವಿ. ಉದ್ಯೋಗಕ್ಕಿಲ್ಲ, ಶಿಕ್ಷಣಕ್ಕಾಗಿ ಇತ್ತು, ಉದ್ಯೋಗಕ್ಕಾಗಿ ಇದ್ದಿಲ್ಲ. ಈಗ ಮೊನ್ನೆ ಕೊಳ್ಳೇಗಾಲದ ಕೋರ್ಟ್ ಆದೇಶದ ಪ್ರಕಾರ ಉದ್ಯೋಗಕ್ಕೂ ಸಹಿತ ಕೊಡಬೇಕಂತ ಆರ್ಡರ್ ಆಗಿದೆ. ಅದನ್ನು ಕೂಡ ಪರಿಶೀಲಿಸಿ ರಾಜ್ಯಾದ್ಯಂತ ವಿಸ್ತರಿಸಿ ನಮ್ಮ ಸಮಾಜಕ್ಕೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಎರಡಕ್ಕೂ ಕೂಡ 2A ಸರ್ಟಿಫಿಕೇಟ್ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಅಷ್ಟೇ. ಪಟ್ಟಣದಲ್ಲಿ ತಾಲೂಕು ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಸಭೆ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮೈಸೂರು ಜಿಲ್ಲೆಯ ಕೊಳ್ಳೇಗಾಲದ ನಮ್ಮ ಸಮುದಾಯದ ಶಿಕ್ಷಕಿ ಸುಮಿತ್ರಾ ಕರ್ನಾಟಕ ರಾಜ್ಯ KA 2025 ಸದಸ್ಯ ಪೀಠವು ಬಣಜಿಗ ಸಮುದಾಯವನ್ನು ಉದ್ಯೋಗ ಉದ್ದೇಶಕ್ಕಾಗಿ ಪ್ರವರ್ಗ ಡಿ ಹಾಗೂ ಶಿಕ್ಷಣದ ಉದ್ದೇಶಕ್ಕಾಗಿ ಪ್ರವರ್ಗ ಬಿ ಅಡಿಯಲ್ಲಿ ವರ್ಗೀಕರಿಸಿರುವುದು ಪರಿಚ್ಛೇದದ ಉಲ್ಲಂಘನೆಯಾಗುತ್ತದೆ ಎಂದು ಉಚ್ಚ ನ್ಯಾಯಾಲಯ ತಿಳಿಸಿದ್ದು, ಬಣಜಿಗ ಸಮುದಾಯವನ್ನು ಪರಿಚ್ಛೇದ 16/4 ಅಡಿಯಲ್ಲಿ ಗ್ರೂಪ್ ಡಿ ಬದಲಿಗೆ ಗ್ರೂಪ್ ಬಿ 2A ಅಡಿಯಲ್ಲಿ ಮರು ವರ್ಗೀಕರಿಸಬೇಕೆಂದು ಪೀಠವು ಆದೇಶ ನೀಡಿದೆ ಎಂದು ಹೇಳಿದರು. ಸಮಾಜದ ನಾಯಕಿ ಗಿರಿಜಾ ಕಡಿ ಮಾತನಾಡಿ, ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಬಣಜಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಲು ಸಂಬಂಧಿಸಿದ ಇಲಾಖೆಗೆ ಸೂಕ್ತ ಆದೇಶ ನೀಡಲು ಸರ್ಕಾರಕ್ಕೆ ಪ್ರಾರ್ಥಿಸಿದ್ದೇವೆ ಎಂದು ಹೇಳಿದರು. ಬಣಜಿಗ ಸಮಾಜ ಒಂದು ಶೈಕ್ಷಣಿಕವಾದ ರೀತಿಯಲ್ಲಿ ಆಗಲಿ ಅಥವಾ ಒಂದು ನೌಕರಿ ಸಿಗುವುದರಲ್ಲಾಗಲಿ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ವಿಷಯದಲ್ಲೂ ಹಿಂದುಳಿದುದಾಗಿದ್ದರಿಂದ ನಮ್ಮ ಸಮಾಜದ ಎಲ್ಲರೂ ಮಹಿಳೆಯರಾಗಲಿ ಇವತ್ತು ಪುರುಷರೇ ಆಗಲಿ ಈಗ ಹೊಸದಾಗಿ ನೌಕರಿ ಸೇರಬೇಕಾದ್ರೆ 2A ಬೇಕಾಗುತ್ತೆ. ಆ 2A ಬಿಟ್ಟು ವಿಂಗಡಣೆಗಳನ್ನು D, B ಅಂತ ಹೇಳಿ ವಿಂಗಡಣೆಗಳನ್ನು ಮಾಡಲಾಗಿದೆ. ಅದನ್ನೆಲ್ಲ ಬಿಟ್ಟು ಈಗ 2A ಮೀಸಲಾತಿಯನ್ನು ತಂದು ನಮ್ಮ ಸಮಾಜಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಎಲ್ಲ ಸಹೋದರಿಯರು ಹಾಗೂ ನಮ್ಮ ಎಲ್ಲ ಅಣ್ಣಂದಿರು ತಮ್ಮಂದಿರು ಎಲ್ಲರೂ ಕೂತ್ಕೊಂಡು ಮುದ್ದೇಬಿಹಾಳದಿಂದ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಡಲು ಬಂದಿದ್ದೇವೆ. ಇದು ಸರ್ಕಾರಕ್ಕೆ 2A ಪತ್ರ ಕೊಡಬೇಕಂತ ಹೇಳಿ ನಮಗೆ ಹೇಳಬೇಕಂತ ಹೇಳಿ ಹೇಳ್ತೀವಿ. ತಹಶೀಲ್ದಾರ್ ಕೀರ್ತಿ ಚಾಲಕ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಸಮಾಜದ ಮುಖಂಡರಾದ BV ಕೋರಿ, DS ಚಳಗೇರಿ ಮಾತನಾಡಿದರು. ಸಮಾಜದ ಗೌರವಾಧ್ಯಕ್ಷ MS ನಾವದಗಿ, ಪ್ರಮುಖರಾದ ರಾಜು ಬಳ್ಳೋಳಿ, ಸಂಗಮೇಶ್ ನಾವದಗಿ, ರುದ್ರಪ್ಪ ಕಡಿ, ಸಂತೋಷ್ ನಾಯ್ನೆಗ್ಲಿ, ವಿಜಯ್ ಮಹಾಂತೇಶ್ ನಾವದಗಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ವಿಜಯ್ ಮಹಾಂತೇಶ್ ಮಂಗಲ ಭವನದಿಂದ ತಹಶೀಲ್ದಾರ್ ಕಚೇರಿಯವರಿಗೆ ಮೌನ ಮೆರವಣಿಗೆ ಮೂಲಕ ಆಗಮಿಸಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.